ಪ್ರೈಸ್ ದಿ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಯೆರೆಮೀಯ 32ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ. ಇಗೋ, ನಾನು ಯೆಹೋವನು, ನರಪ್ರಾಣಿಗಳಿಗೆಲ್ಲ ದೇವರು, ನನಗೆ ಅಸಾಧ್ಯವಾದುದು ಉಂಟೋ ಎಂಬುದಾಗಿ ಕರ್ತನೆ ಹೇಳ್ತಾ ಇದ್ದಾರೆ. ಇವತ್ತು ನೀವು ಹೇಳ್ತಾ ಇದ್ದೀರಿ, ಓ ದೇವ್ರ ಕೈಲಿ ಇದಾಗಲೇ ಇಲ್ವಾ, ಇದು ಆಗೋದಿಲ್ವೇನೋ, ಈ ಮನುಷ್ಯನ ಕೈಲಾಗುತ್ತೆ, ಆ ಮನುಷ್ಯನ ಕೈಲಿ. ಕರ್ತನ್ ಹೇಳ್ತಾರೆ, ನಾನು ನರ ಪ್ರಾಣಿಗಳಿಗೆಲ್ಲ ದೇವರು. ಹಾಗಾದ್ರೆ ನರ ಪ್ರಾಣಿಗಳೆಲ್ಲರಿಗೂ ಕೂಡ ಆತ ಒಬ್ಬನೇ ದೇವರು. ನರ, ನಾವು ನರನು, ಮನುಷ್ಯರು, ನಮಗೂ ಆತನೇ ದೇವರು. ಪ್ರಾಣಿಗಳಿಗೆ, ಆತನ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ ದೇವರು. ಆ ನರ ಪ್ರಾಣಿಗಳಿಗೆಲ್ಲರಿಗೂ ಒಬ್ಬನೇ ತಂದೆ, ಒಬ್ಬನೇ ದೇವರು. ಆ ತಂದೆ ಹೇಳ್ತಾ ಇದ್ದಾರೆ, ನಾನು ಅಂತ ಒಂದು ಪ್ರಾಣಿ ಪಕ್ಷಿಗಳಿಗೆ ದೇವರಾಗಿದ್ದೇನೆ, ನಿನಗೆ ದೇವರಾಗಿದ್ದೇನೆ. ನನ್ನ ಕೈಯಲ್ಲಿ ಅಸಾಧ್ಯವಾದ ಒಂದು ಇಲ್ಲ. ಇವತ್ತು ನಾವು ಮನುಷ್ಯರಾದ ನಾವು ಇಷ್ಟೆಲ್ಲ ಗುಣಗುಟ್ಟಿ ಕರ್ತನಿಂದ ಆಶೀರ್ವಾದ ಹೊಂದ್ತೇವೆ, ಗುಣಗುಡ್ತೇವೆ, ಪರೀಕ್ಷಿಸ್ತೇವೆ, ಅವ್ರ ಹತ್ರ ಇವ್ರ ಹತ್ರ ಕೇಳಿಬಿಟ್ಟು ಬಂದು ಕರ್ತನಾದ ಯೇಸು ಸ್ವಾಮಿ ನಾನು ನಂಬಲೋ ಬೇಡವೋ ಈ ರೀತಿ ಎಲ್ಲ ಕ್ವಶನ್ಗಳನ್ನು ಹಾಕ್ಕೊಂಡು ಅದೇನಾಗುತ್ತೆ ಇದೇನಾಗುತ್ತೆ, ನಾನು ಅದು ಬಿಡಬೇಕಾ ಇದು ಬಿಡಬೇಕಾ, ದೇವರಿಗೆ ಮನಸ್ಸು ಕೊಡೋಕ್ಕೆ, ದೇವರಿಗೆ ಹೃದಯ ಕೊಡೋಕ್ಕೆ ಅನೇಕ ಆಲೋಚನೆಗಳನ್ನು ಕೇಳ್ಕೊಂಬಂದು ನಂತರ ಆ ದೇವರನ್ನು ಆರಾಧಿಸ್ತೀರಿ. ಆದರೆ ಕರ್ತನು ಹೇಳ್ತಾರೆ, ನಾನು ನರಪ್ರಾಣಿಗಳ ದೇವರು. ನಾನು ಆ ಒಂದು ಪ್ರಾಣಿ ಪಕ್ಷಿಗಳು ಕೂಡ ಕರ್ತನನ್ನು ಆರಾಧಿಸಿ ಪ್ರತಿ ದಿನ ಅವುಗಳ ಹೊಟ್ಟೆನ ತುಂಬಿಸ್ತಾ ಇರೋದು ಕರ್ತನೇ. ಅವುಗಳಿಗೆ ಏನೇ ಆದರೂ ಕೂಡ ಅದೆಲ್ಲವನ್ನ ಪೋಷಿಸಿ ಪಾಲಿಸ್ತಾ ಇರೋದು ಕರ್ತನೇ. ಆತ ಒಬ್ಬನೇ ತಂದೆ, ಆತನೇ ಪರಮ ದೇವರು, ನಮ್ಮೆಲ್ಲರಿಗೂ ಆತ ದೇವರು. ಅವುಗಳು ಏನೆಲ್ಲ ಸಮಸ್ಯೆಗಳು ಇರುವಾಗಲೂ, ಆ ಪ್ರಾಣಿ ಪಕ್ಷಿಗಳಿಗೆ ಬರುವಂಥ ಹೋರಾಟಗಳಿರ್ಬೋದು, ಅವುಗಳು ಯಾವ ಸಮಸ್ಯೆ ಇದ್ರೂ ಕರ್ತನ ಅವುಗಳಿಗೆ ಬಿಡುಗಡೆ ಕೊಡ್ತಾ ಇದೆ. ದೇವರೇ ಅವುಗಳಿಗೆ ನೋಡ್ಕೊತಾ, ದೇವರೇ ಅವುಗಳಿಗೆ ಪೋಷಿಸ್ತಾ ಇದ್ದಾರೆ. ಇಡೀ ಜಗತ್ತಿನಾದ್ಯಂತ ಇರೋ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಎಲ್ಲಕ್ಕೂ ಕರ್ತನು ಏನೆಲ್ಲ ಸಹಾಯ ಬೇಕೋ ಕೊಡ್ತಾ ಇರುವಾಗ, ಮನುಷ್ಯರಾದ ನಮಗ ಆತನ ಸಹಾಯ ಮಾಡೋದಿಲ್ವೋ? ದೇವರು ಹೇಳ್ತಾರೆ, ನಾನು ನನ್ನ ಸಾರೂಪ್ಯದಲ್ಲಿ ನಿಮ್ಮನ್ನು ಉಂಟು ಮಾಡಿದ್ದೇನೆ, ನಂತರ ನೀವಿದ್ದೀರಾ ನನ್ನ ಹಾಗೆ. ದೇವರು ಮನುಷ್ಯರನ್ನು ಶ್ರೇಷ್ಠವಾದ ಸ್ಥಾನದಲ್ಲಿಟ್ಟು ಹೇಳಿದರು. ದೇವದೂತರನ್ನು ಕರ್ತನು ಪ್ರೀತಿ ಮಾಡದೆ ದೇವರು ಮನುಷ್ಯರಾದ ನಮ್ಮನ್ನು ಪ್ರೀತಿಸಿದ್ರು. ಕರ್ತನ ಹೇಳ್ತಾರೆ, ನನ್ನ ಪ್ರಾಣ ಪ್ರಿಯನು, ಅವನಲ್ಲಿ ನಾನಿದ್ದೇನೆ ಅಂತ ದಾವೀದನಿಗೆ ಹೇಳ್ತಾರೆ. ನನಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೇನೆ, ತುಂಬ ಪ್ರೀತಿ ಮಾಡ್ತೇನೆ ಅವನ್ನ. ನೋಡಿ, ಹಾಗೆ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ಕರ್ತನು ನಮಗೋಸ್ಕರ ಆಶ್ಚರ್ಯ ಪಡೋ ಅದ್ಭುತವನ್ನ ಈ ದಿನ ಮಾಡ್ತಾ ಇದ್ದಾರೆ. ಆತನ ಕೈಲಿ ಒಪ್ಪಿಸ್ಬಿಡ್ರಿ, ನಿಮ್ಮನ್ನು ಸಮರ್ಪಿಸಿ. ಕರ್ತನೆ, ನಿನ್ನ ಚಿತ್ತವೇ, ನೀನೇನು ಮಾಡ್ತೀಯೋ ಹಾಗಾಗಲಿ, ನೀನೇ ನನಗೆ ಆಶೀರ್ವಾದ ಮಾಡು. ನಮಗೆಲ್ಲ ಕೊರತೆ, ನಮ್ಮ ಎಲ್ಲ ಬಡತನ, ನಮ್ಮೆಲ್ಲ ಸಂಕಷ್ಟಗಳನ್ನು ಈಗಸಪ್ಪ ಕೇಳ್ಕೊಂಡು ನೋಡ್ರಿ. ಏಸಪ್ಪ ಹೇಳ್ತಾರೆ, ನನ್ನ ಕೈಲ ಸಾಧ್ಯವಾದದ್ದು ಉಂಟೋ? ಖಂಡಿತ ಇಲ್ಲ, ದೇವ್ರ ಕೈಲದು ಸಾಧ್ಯ. ಪ್ರಾರ್ಥನೆಯಲ್ಲಿ ಮೊರೆ ಇಡೋಣ. ಪ್ರೀತಿಯುಳ್ಳ ತಂದೆ ಆ ದೇವರೇ, ನನ್ನೊಂದಿಗೆ ಸೇರಿ ಕರ್ತನೆ ಅನೇಕರು ಪ್ರಾರ್ಥಿಸ್ತಾ ಇದ್ದಾರಪ್ಪ. ಅವರ ಕಷ್ಟಕ್ಕಾಗಿ ಮೊರೆ ಇಡ್ತಾ ಇದ್ದಾರೆ, ವ್ಯಾಧಿಗಾಗಿ ಮೊರೆ ಇಡ್ತಾ ಇದ್ದಾರೆ, ಅವರು ಚಿಂತಿಸ್ತಾ ಇದ್ದಾರೆ ಅಪ್ಪ. ಅವರ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಜಗಳ, ವೈಮನಸ್ಸು, ಅನೇಕ ಮುರಿದ ಮನಸ್ಸುಗಳುಳ್ಳವರಾಗಿ ಬೇಡ್ತಾ ಇದ್ದಾರೆ ಅಪ್ಪ. ಪಾಪದ ಜೀವಿತದಲ್ಲಿರ್ಬೋದು ಕರ್ತನೇ, ಇದರಿಂದ ಬಿಡುಗಡೆ ಇಲ್ವೇ ಎಂಬುದಾಗಿ ಆಲೋಚಿಸಿ ಕಣ್ಣೀರಿಡ್ತಾ ಇದ್ದಾರಪ್ಪ. ಅವರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ ತಂದೆ. ಅವರಿಗೆ ಕರ್ತನೆ ನೀನು ಈಗಲೇ ಆಶೀರ್ವದಿಸು, ಈಗಲೇ ಅಪರಿಮಿತವಾದ ಒಂದು ಆಶೀರ್ವಾದ ಅವರ ಮೇಲೆ ಇಳಿಯಲಿ ಏಸಪ್ಪ. ಅವರನ್ನು ಆಶೀರ್ವದಿಸು, ಅವರಿಗೆ ಬಿಡುಗಡೆ ಕೊಡಪ್ಪ, ಆರೋಗ್ಯದಿಂದ ತುಂಬಿಸು, ಬಲದಿಂದ ತುಂಬಿಸು. ಅವರ ಸಂಕಷ್ಟ ಎಲ್ಲವೂ ಇಂದು ಬಿಡುಗಡೆ ಆಗಲಿ. ಯಾಕೆಂದರೆ ಪ್ರಭು ಕಲ್ವಾರಿ ಶಿಲುಬೆ ಮೇಲೆ ಎಲ್ಲವನ್ನು ನೀನು ಹೊತ್ತು ತೀರಿಸಿದ್ದೀರಪ್ಪ. ನಿನಗೆ ಅಸಾಧ್ಯವಾದ ಒಂದು ಇಲ್ಲ ತಂದೆಯೇ. ಎಲ್ಲ ಪ್ರಾಣಿ ಪಕ್ಷಿಗಳನ್ನೇ ಸಾಕಿ ಸಲಹೆ ಅವುಗಳ ಎಲ್ಲ ಕಷ್ಟಗಳನ್ನು ಹೊತ್ತು ತೀರಿಸ್ತಿರೋ ತಂದೆ ನೀನು ಅಪ್ಪ. ಜಗತ್ತನ್ನು ಉಂಟು ಮಾಡಿ ಕರ್ತನೆ ಜಗತ್ತನ್ನು ಆಳ್ವಿಕೆ ಮಾಡ್ತಿರೋ ಕರ್ತನು ಅಪ್ಪ. ನಿನಗ ಸಾಧ್ಯವಾದದ್ದು ಒಂದು ಇಲ್ಲ ತಂದೆಯೇ. ಅವರನ್ನು ಆಶೀರ್ವದಿಸು.
ನಿನ್ನ ಕೈಲಿ ಅವರು ಈ ಕಾರ್ಯವನ್ನು ಒಪ್ಪಿಸಿಕೊಡ್ತಾ ಇದ್ದಾರೋ ಜಯವನ್ನುಂಟು ಮಾಡು. ಈಗಲೇ ಅವ್ರ ಹೃದಯ ನಿನ್ಗೆ ಸಮರ್ಪಿಸ್ತಾ ಇದ್ದಾರಪ್ಪ. ಪಾಪದಿಂದ ಬಿಡುಗಡೆ ಕೊಡು ಯೇಸಪ್ಪ. ಕರ್ತನೆ, ಈಗಲೇ ಅವರ ಶರೀರದ ಮೇಲಿರೋ ಎಲ್ಲ ವ್ಯಾಧಿಗಳು ನೀಗಲೇ ಯೇಸುವಿನ ನಾಮದಲ್ಲಿ. ಟಚ್ ಲಾರ್ಡ್. ಹೋಲಿ ಸ್ಪಿರಿಟ್, ಯು ಟಚ್ ಅಂಡ್ ಹೀಲ್ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನ ಈಗಲೇ ಮುಟ್ಟು ಅಪ್ಪ, ಗುಣಪಡಿಸು ತಂದೆ, ಆಶೀರ್ವದಿಸು. ಈ ದಿನವೆಲ್ಲ ಅವರಿಗೆ ಶುಭದಾಯಕ ವೃಷ್ಟಿ ಅವರ ಮೇಲೆ ಸುರಿಸಲ್ಪಡಲಿ ಅಪ್ಪ. ಅವ್ರು ಏನೇನು ಕೇಳುತ್ತಿದ್ದಾರೋ ಸ್ವಾಮಿ, ಅದೆಲ್ಲವನ್ನ ಕೊಡು ಸ್ವಾಮಿ, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೆ ತಂದೆ, ಆಮೀನ್.